ಬಂದರೆ ಬ್ರೇಕ್ ಕೊಡ್ರೆ ಬ್ರೇಕ್ ಸ್ಕಿಡ್ ಆಗುತ್ತೆ, ಇವೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿ ನಿಧಾನ ಓಡಿಸ್ತೀವಿ. ಆವಾಗ ಗೇರ್ಗಳು ಕೇಳ್ತವೆ ಘಾಟ್ ಸೆಕ್ಷನ್ಗಳಲ್ಲಿ. ಎಲ್ಲ ಪಾರ್ಕಿಂಗ್ ಎಲ್ಲ ಗಾಡಿಗಳೆಲ್ಲ ನಿಂತುಬಿಟ್ಟವೆ. ಸಿಲಿಂಡರ್ ಗ್ಯಾಸು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಅವ್ರಿಗೆ. ಒಂದು ಫೋನ್ ಬೇರೆ ಈ ಟೈಮ್ಗೆ ಬಂತ. ಫೋನು ಮಾತಾಡಿದ್ದಾಯ್ತು. LNG ಗಾಡಿ ಶಾಪುರ ಹೇಳಿದ್ರು ಲೋಡು. ಸುರ್ಪುರ ಶಾಪುರ ಹೇಳಿದ್ರು. ಶಾಪುರದಿಂದ ಒಂದು 14 ಕಿಲೋಮೀಟರ್ ಎಲ್ಲ ಮುಂದೆ ದೇವಸ್ಥಾನ ಕಲ್ಲು ಯಾವುದೋ ಲೋಡ್ ಆಗುತ್ತೆ, ವೆಯ್ಟ್ ಮಾಡು ಅಂತ ವೆಯ್ಟ್ ಮಾಡಿಸಿ ಈಗ ಡೀಸೆಲ್ ದುಡ್ಡು ಹಾಕ್ಬಿಟ್ಟು ಡೀಸೆಲ್ ಎಗ್ರೆಸ್ ಯಾವ ಥರ ಮಾಡಿದ್ದಾರೆ ಅಂತ ಎಣ್ಣೆ ಅಂತೂ ಹಾಕಿ ಸುರಿದಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ. ತಪ್ಪು ಹೋಟ್ಲಿದೆ ನೋಡ್ರಿ, ಗೌಡ್ರ ಮನೆ ಬಾಡೂಟ ನೋಡಿ. ನೋಡಿ ಈ ಹೋಟ್ಲು ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡಿ ನಮ್ಮ ಗಾಡಿ ಲೋಡ್ ಮಾಡ್ತಾಯಿದ್ದಾರೆ ಗೋವಾದಲ್ಲಿ. ಎಲ್ಲ ನೀರು ನೆಂದು ನೋಡಿ, ಅಲ್ಲೆಲ್ಲ ನೀರು ನೆಂದುಬಿಟ್ಟೈತೆ ನೋಡಿ ಯಾವ ಥರ ಐತೆ. ಇಲ್ಲಿ ಲೋಡ್ ಮಾಡ್ಬೇಕಾದ್ರೆ ಈ ಥರ ನೆಂದು ಲೋಡ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಹೋದಾಗ ಶಾರ್ಟೇಜ್ಗಳು ಬರೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಯಾಕಂದರೆ ಬೆಳಗಿಂದ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಗಾಡಿ ಮಳೆಯಲ್ಲಿ ನೆಂದಿಲ್ಲ. ಈಗ ಏನು ಮಾಡ್ತಿದ್ದಾರೆ, ನೆಂದಿರೋದನ್ನ ಹಾಕ್ತಾವ್ರೆ. ಖಾಲಿ ಗಾಡಿ ತೂಕ ಮಾಡ್ಬೇಕಾದ್ರೆ ಮಳೆ ಇರಲಿಲ್ಲ. ಇವಾಗ ತೂಕ ಈ ಥರ ನೆಂದಿರೋದು ಹಾಕ್ಬಿಟ್ಟು ತೂಕ ಜಾಸ್ತಿ ತೋರಿಸುತ್ತೆ. ನಾವು ಇಲ್ಲಿಂದ ಗೌರಿಬಿದನೂರು ಹೋಗೋಷ್ಟೊತ್ತಿಗೆ ಎಲ್ಲ ಡ್ರೈ ಆದಾಗ ತೂಕ ಸ್ವಲ್ಪ ಕಡಿಮೆ ಬರುತ್ತೆ. ಇವೆಲ್ಲ 60 kg 100 kg ಮಾರ್ಜಿನ್ ಇರ್ತವೆ. ಜಾಸ್ತಿ ಶಾರ್ಟೇಜ್ ಬಂದರೆ ಬಾಡಿಗೆ ಕಟ್ ಮಾಡಿಬಿಡ್ತಾರೆ. ಇವೆಲ್ಲ ಲೋಡ್ ಆಗ್ಬೇಕಾದ್ರೆ ಫಸ್ಟು ವೀಡಿಯೋ ಮಾಡಿ ಮಡಿಕೋಬೇಕು. ನೋಡಿ ಇಲ್ಲಿ ಎಷ್ಟು ನೀರಿದೆ ನೋಡಿದ್ರೆ. ಅದಕ್ಕೆ ನಾನು ವೀಡಿಯೋ ಮಾಡ್ಕೊಂಡು ಮಡಿಕೋತಾ ಇರೋದು. ಬರೀ ಫಸ್ಟು ಲೋಡ್ ಆಗಲಿ, ಆಮೇಲೆ ಮುಂದೆ ಏನಂತ ತಿಳಿಸ್ಕೊಡ್ತೀನಿ. ಲೋಡ್ ಮಾಡ್ಕೊಬಂದು ಡೀಸೆಲ್ ಫುಲ್ ಮಾಡಿಸ್ತಾ ನೋಡಿ ಎಷ್ಟು ಹಿಡ್ಸೈತೆ. 15,800 ಇವತ್ತು ಡೀಸೆಲ್ ಫುಲ್ ಆಯಿತು. ಮಳೆ ಅಂತೂ ಬಿಡ್ತಾ ಇಲ್ಲ, ಮಳೆ ಹುಯ್ತಾನೇ ಐತೆ. ಗಾಡಿ ಒಳಗೆ ಹತ್ತೋಣ. ಡೀಸೆಲ್ ಮಾಮೂಲಿ 14,500, 14,700, 14,800 ಹಿಡಿಬೇಕು. ಈಗ 15,800 ಹಿಡಿಯುತ್ತೆ. 1,000 ಜಾಸ್ತಿ ಕೊಡ್ತೈತಿ. ರೋಡ್ ಚೆನ್ನಾಗಿಲ್ಲ. ಮೈಲೇಜ್ ನೋಡಿ 389, 2.1, 0,0,0,0, 0. ಹೋಗೋಣ. ಈಗ ಈ ಬಂಕ್ ಒಳಗೆ ಬಂದರೆ ಆಚೆ ತೆಗೆಯೋದೇ ಹಿಂಸೆ. ಬಂಕಿಂದ ಆಚೆ ತೆಗೆಯೋದೇ ಹಿಂಸೆ. ತೆಗೆದಿದ್ದಾಯ್ತು. ಈಗ ಹೋಗೋಣ. ಮಳೆ ಕಡಿಮೆ ಆಗೈತೆ, ಒಟ್ಟಿನಲ್ಲಿ ನಿಂತೈತೆ ಅಷ್ಟೇ, ಕಡಿಮೆ ಆಗಿಲ್ಲ, ನಿಂತೈತೆ. ಮತ್ತೆ ಬರುತ್ತೆ. ಸೀದಾ ಹೋಗ್ಬಿಡೋಣ. 2 ಬಂದೈತೆ ಮೈಲೇಜು. ಒಂದು ನಿಮಿಷ. 2 ಬಂದಿದೆ ಲೆಕ್ಕದಲ್ಲಿ. 2-3 ತಪ್ಪಿದ್ರೆ 2-4 ಬರಬೇಕು. 2-3 ಆದರೂ ಬರಬೇಕು. 3 ತಪ್ಪಿದ್ರೆ 4. ಏನು ಮಾಡೋಕ್ಕಾಗಲ್ಲ, ರೋಡು ಹಾಳಾಗಿದೆ. ಗಾಡಿ ನಿಧಾನ, ಮಳೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಮಾಮೂಲಿ ಓಡ್ಸೋಕ್ಕಾಗಲ್ಲ. ಅದು ಒಂದು ರಾಮಾಯಣ ಈ ಮಳೆಯಲ್ಲಿ. ನೋಡಿ ಗಾಡಿಗಳು ಹೆಂಗೆ ಬರ್ತಾ ಇದ್ದಾವೆ. ಎಲ್ಲ ಪಾರ್ಕಿಂಗ್ಗಳು, ಪೆಟ್ರೋಲ್ ಬಂಕಲ್ಲಿ ಪಾರ್ಕಿಂಗು. ರೋಡು ಚೆನ್ನಾಗಿದ್ದರೆ ಸ್ವಲ್ಪ ಮೈಲೇಜ್ ಬರ್ತವೆ. ಆಮೇಲೆ ಮಳೇಲಿ ಏನಾಗುತ್ತೆ, ಮೈಲೇಜ್ ಸ್ವಲ್ಪ ಡ್ರಾಪೇ. ಯಾಕಂದ್ರೆ ನಾವು ಬಾರಪ್ಪ ಬಸ್ಸು ಬಾ ಹೋಗೋಕ್ಕೆ ಬಿಡ್ತಾಯಿಲ್ಲ. ಬಾ ಅಣ್ಣ ನೀನು ಲೈಟ್ ಹಾಕ್ಬೇಡ, ನಾನು ಸ್ಲೋ ಮಾಡಿದ್ದೀನಿ. ಮಳೇಲಿ ಬೇರೆ ಗಾಡಿ ಹೆಂಗೆ ಬೇಕಾದ್ರೆ ದಬಾಯಿಸೋಕ್ಕಾಗಲ್ಲ. ನಿಧಾನ ಬರ್ತೀವ, ಗೇರ್ ಕೇಳ್ತವೆ. ಆವಾಗ ಗೇರ್ ಕೆಳೆದಾಗ ಡೀಸೆಲ್ ಕುಡಿತವೆ. ಮಳೆಗಾಲದಲ್ಲಿ ಸ್ವಲ್ಪ 500,000 ಜಾಸ್ತಿ ಕುಡಿತವೆ ಗಾಡಿಗಳು. ಸಡನ್ ಯಾವನಾರ ಅಡ್ಡ ಬಂದರೆ ಬ್ರೇಕ್ ಕೊಡ್ರೆ ಬ್ರೇಕ್ ಸ್ಕಿಡ್ ಆಗುತ್ತೆ, ಇವೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿ ನಿಧಾನ ಓಡಿಸ್ತೀವಿ. ಆವಾಗ ಗೇರ್ಗಳು ಕೇಳ್ತವೆ ಘಾಟ್ ಸೆಕ್ಷನ್ಗಳಲ್ಲಿ. ಎಲ್ಲ ಪಾರ್ಕಿಂಗ್ ಎಲ್ಲ ಗಾಡಿಗಳೆಲ್ಲ ನಿಂತುಬಿಟ್ಟವೆ. ಈಗ ನಾವು ಇಲ್ಲೊಂದು ಘಾಟ್ ಐತೆ, ಕರ್ಮಲ್ ಘಾಟ್ ಅಂತೇಳಿ. ಈ ಘಾಟ್ ಹತ್ತಿಸ್ಕೊಂಡು ಮುಂದೆ ಹೋಗಿ ಇಂಡಿಯನ್ ಆಯಿಲ್ ಬಂಕ್ ಹತ್ರ ನಿಲ್ಸ್ಕೊಂಬಿಟ್ಟು ಒಂದು 7 ಗಂಟೆಗೆ ಬಿಡೋದು. ಈಗಿನ್ನೂ ಟೈಮು 5:15. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹಿರಿಯೂರಾಗಿದ್ದೀನಿ. ಸ್ವಾಮಿ ಹೋಟ್ಲಲ್ಲಿ ನಿಲ್ಸ್ಕೊಂಡಿದ್ದೀನಿ. ಬಿಸಿಲು ಇಲ್ಲಿ ಈ ಕಡೆ
ಟೈಮು ನೋಡ್ರಪ್ಪು, ಗೌರಿಬಿದನೂರಿಗೆ ಹೋಗ್ಬೇಕು. ಬೆಳಗ್ಗೆ ಬಂಕಾಪುರದಲ್ಲಿ ಬಂದು ಮಲಿಕೊಂಡು, ನೈಟ್ ಬಂದು ಬಂಕಾಪುರದಲ್ಲಿ ಬಂದು ಮಲಿಕೊಂಡು ಒಂದು 2 ಗಾಡಿ ಆಕ್ಸಿಡೆಂಟ್ ಆಗಿದ್ದು ನೋಡ್ಬಿಟ್ಟು ಬೇಜಾರಾಗ್ಬಿಡ್ತು. ಕಣ್ಣು ಮುಂದೆನೇ 2 ಗಾಡಿ ಆಕ್ಸಿಡೆಂಟ್ ಆಯಿತು. ಕುಡ್ಕೊಂಡು ಒಬ್ಬರು ತಗೊಂಡಾಗ ಎತ್ತಾಕಿರೋ 6 ವೀಲು. ಎಲ್ಲತ್ರ ಅಂದ್ರಪ್ಪ ದೇವಿಕೊಪ್ಪ, ಯಲ್ಲಾಪುರ ಬಿಟ್ಟು ಮುಂದೆ ದೇವಿಕೊಪ್ಪದ ಹತ್ರ 6 ವೀಲ್ ಲಾರಿ. ಅವನು ಕಣ್ಣು ಮುಂದೆನೇ ನೋಡ್ಬಿಟ್ಟು ಅವ್ನು ಎತ್ಬಿಟ್ಟು ಆಂಬುಲೆನ್ಸ್ ಫೋನ್ ಮಾಡಿ ಹೇಳಿ, ಅವ್ನು ಫುಲ್ಲು ಕುಡಿದ್ಬಿಟ್ಟಿದ್ದ. ಹೇಳ್ಬಿಟ್ಟು ಬಂದೆ. ಈ ಹೈವೇಗೆ ಬಂದಮೇಲೆ ಒಬ್ಬ ಮುಂದೆ ನಿಂತಿರೋ ಗಾಡಿ ತಗೊಂಡೆ ನಿಂತ್ಕೊಂಡೆಲ್ಲ ಹೊಡೆದ ಕಣ್ಣು ಮುಂದೆನೆ. ಬೇಜಾರಾಗ್ಬಿಟ್ಟು ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾನು ಮಲಿಕೊಂಡೆ. ರಿಸ್ಕ್ ತಗೋಬಾರ್ದು ಅಂದ್ಬಿಟ್ಟು ಮಲಿಕೊಂಡು ಬೆಳಗ್ಗೆ ಎದ್ದು ಆರಾಮಾಗಿ ಬರ್ತೀನಿ. ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಏನು ದಿನ ಅದೇ ಏನು ಮಾಡ್ತೀಯಪ್ಪ, ಹೋಗಿ ಒಂದು ಏನಂತ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಬಂದು ನಿಲ್ಸ್ಕೊಂಡೆ. ಸ್ವಾಮಿ ಹೋಟ್ಲಾಗ ಎಲ್ಲ ತಿಳ್ಕೊಂಡು ಸಾಕಪ್ಪ, ಟಯರ್ ಸ್ವಲ್ಪ ತಣ್ಣಗಾಲಿ ಹೋಗೋಣ ಅಂದ್ಕೊಂಡು ನಿಲ್ಸಿದ್ದೀನಿ. ಇಲ್ಲೊಂದು 2 ಗಾಡಿ 3 ಗಾಡಿ ನೋಡಿದೆ ನೋಡಿ. ಅಲ್ಲೊಂದು ಗಾಡಿ ಅಂತ ನೋಡ ಆ ಗಾಡಿ, ಆಮೇಲೆ ಇಲ್ಲೊಂದು ಗಾಡಿ ನಿಂತಿದೆ ನೋಡಿ ಈ ಗಾಡಿ, ಆಮೇಲೆ ಇಲ್ಲೊಂದು ಗಾಡಿ ನಿಂತಿದೆ ನೋಡಿ ಈ ಗಾಡಿ. ಇವೆಲ್ಲ LNG ಗಾಡಿ, ಲಿಕ್ವಿಡ್ದು ನಿಟ್ರೋಜನ್ ಗ್ಯಾಸ್ ಅಂತೇಳಿ ಗ್ಯಾಸಲ್ಲಿ ಓಡೋ ಗಾಡಿ ಇದು. LNGದು ಅಂದರೆ ಮಾಮೂಲಿ ನಮ್ಮದು ಇದು ಬರುತ್ತಲ್ಲ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಗಾಡಿ ಇದು. ನಮ್ಮ ಮಾಮೂಲಿ ಗ್ಯಾಸ್ ಬರುತ್ತಲ್ಲ ಆ ಥರ ಗ್ಯಾಸ್ ಅಲ್ಲ, CNGನೂ ಅಲ್ಲ ಇದು. ಇದು ಒಂಥರ ಗ್ಯಾಸು, ನ್ಯಾಚುರಲ್ ಗ್ಯಾಸ್ ಅಂತ ಇದು. ಈ ಗಾಡಿಗೆ ಪಾಸಿಂಗ್ ನೋಡಿ 55 ಟನ್ ಪಾಸಿಂಗ್ ಕೊಟ್ಟವನೆ, 280 ಪ್ಲಸ್ ಹಾರ್ಸ್ ಪವರ್ ಕೊಟ್ಟವನೆ. 55 ಟನ್ ಪಾಸಿಂಗ್ ಕೊಟ್ಟವನಪ್ಪ ಈ ಗಾಡಿಗೆ. 55 ಟನ್ ಅಂದರೆ ಗಾಡಿ ಸೇರಿ. ಈ ಗಾಡಿ ಒಂದು 15 ಟನ್ ಬರ್ಬೋದು, ಅಲ್ಲಿಗೆ 40 ಟನ್ ಪಾಸ್ ಆಗುತ್ತೆ ಗಾಡಿ ಇದು. ಆರಾಮಾಗಿ 40 ಟನ್ ಹೋಗ್ಬೋದು. ಈ ಸಿಲಿಂಡ್ರ್ ಎಷ್ಟು ಹಿಡಿತೈತೆ, ಲಾಸ್ಟ್ ಟೈಮ್ ನಮ್ಮ ಅಜಯ್ ಬ್ರದರ್ ಒಂದು ವಿಡಿಯೋದಲ್ಲಿ ಹಾಕಿದರು. ಇದೆಲ್ಲೂ ಸಿಗಲ್ಲ ಸಿಲಿಂಡ್ರ್ ಗ್ಯಾಸು, ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಅವ್ರಿಗೆ. ಒಂದು ಫೋನ್ ಬೇರೆ ಈ ಟೈಮ್ಗೆ ಬಂತ. ಫೋನು ಮಾತಾಡಿದ್ದಾಯಿತು. LNG ಗಾಡಿ ಈ ಕಂಪ್ನಿನೇ ಒಂದು ಯಾವುದೋ ಕಂಪ್ನಿ ಇದು. ನಮ್ಮ ಲೈಲ್ಯಾಂಡ್ ಆಗಲಿ ಟಾಟಾ ಆಗಲಿ ಯಾವ ಇಲ್ಲ. ಇಲ್ಲೋ ಗ್ರೀನ್ ಲೈನ್ ಅಂತ ನೋಡಿ, ಗ್ರೀನ್ ಲೈನ್ ಎಲ್ಲ ಹಾಕಿದೆ ನೋಡೋದ. ಎಲ್ಲ ಇದು ತುಂಬ್ಕೊಬಂದವ್ರೆ. ಕಾಯಲ್ಲೂ ಶೀಟು, 2 ಕಾಯಲ್ಲೂ ಸೆಂಟ್ರಲ್ ಶೀಟ್ ಬೇರೆ ಹಾಕವ್ರೆ. ಇಲ್ಲೊಂದು ಗಾಡಿ ಪೂರ್ತಿ ಕಾಯಲೈತೆ, ಆ ಗಾಡಿಯಲ್ಲೂ ಕಾಯಲ್ಗಳೈತೆ. ಯಾರೂ ಇಲ್ಲ, ಲಾಕ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಾರೆ. ಎಲ್ಲಿ ಹೋಗೋರಂತ ಗೊತ್ತಿಲ್ಲ. ಗೊತ್ತಿದ್ರೆ ಮಾತಾಡ್ಸ್ಬೋದಿತ್ತು. ಟ್ಯಾಂಕ್ ಕೆಪಾಸಿಟಿ ನೋಡಿ 498 kg. ಲೋಡ್ ವೆಯ್ಟು ಟೋಟಲ್ 383 kg ಗ್ಯಾಸ್ ಹಿಡಿತೈತೆ. kg ಲೆಕ್ಕನೇ ಗ್ಯಾಸು. ಟೋಟಲು 480 ಹಿಡಿಯುವ kg ಇದು. ಇದೆಲ್ಲ ಏನೇನೋ ಐತೆ, ನಮಗೂ ಅಷ್ಟು ಗೊತ್ತಾಗಲ್ಲ. ಯಾರೂ ಇಲ್ಲ. ಇಂಜಿನೆಲ್ಲ ನೋಡಿ ಹೆಂಗವೆ, ಚೆನ್ನಾಗವೆ. ಆದರೆ ಯಾವುದೋ ಕಂಪ್ನಿ ಹೆಸರು ಇದು, LNG MH ಪಾಸಿಂಗ್ ಗಾಡಿ. ಈ ಟ್ಯಾಂಕ್ ಫುಲ್ ಮಾಡ್ರೆ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಏನೋ ಗೊತ್ತಿಲ್ಲ, ಎಲ್ಲಿ ಫುಲ್ ಮಾಡ್ತಾರೋ ಗೊತ್ತಿಲ್ಲ. ಅವರಿದ್ರೆ ಕೇಳ್ಬೋದಿತ್ತು, ಅವ್ರು ಸದ್ಯಕ್ಕಿಲ್ಲ. ಈಗ ನಮ್ಮ ಅರ್ಜುನ ಇಲ್ಲೇ ಇದ್ದಾನೆ. ಸದ್ಯಕ್ಕೆ ಬರ್ರಿ ಹೋಗಿ ಏನೋ ತಿನ್ಕೊಂಡು ಒಂದು ಸ್ವಲ್ಪ ತರಕಾರಿ ತೊಗೊಂಡು ನೈಟ್ ಅಡುಗೆ ಮಾಡೋಕ್ಕೆ ಏನಾರು ವ್ಯವಸ್ಥೆ ಮಾಡ್ಕೊಳ್ಳೋಣ. ಹಾಯ್ ಸ್ನೇಹಿತರೆ, ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಗೌರಿಬಿದನೂರು ಖಾಲಿ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಟೈಮು 10:30 ಆಯಿತು. ಯಾವುದೋ ಒಂದು ಗುಲ್ಬರ್ಗ ಲೋಡ್ ಆಗುತ್ತೆ ಅಂತೇಳಿ ವೆಯ್ಟ್ ಮಾಡಿದೆ. ನಮ್ಮ ಗೌರಿಬಿದನೂರು ನಿನ್ನೆ ನೈಟೇ ಬಂದೆ ನಾನು. ಬೆಳಗ್ಗೆ ಮಧ್ಯಾಹ್ನ ಒಂದು 3:30-4 ಗಂಟೆಗೆಲ್ಲ ಗಾಡಿ ಖಾಲಿ ಮಾಡಿಕೊಟ್ರು. 4 ಗಂಟೆಗೆಲ್ಲ ಗಾಡಿ ಖಾಲಿ ಆಯಿತು. ಯಾವುದೋ ಒಂದು ಗುಲ್ಬರ್ಗ ಲೋಡ್ ಆಗುತ್ತೆ ಅಂದ್ಕೊಂಡು ವೆಯ್ಟ್ ಮಾಡಿ ಅವ್ರು ಯಾಕೋ ಫೋನ್ ಎತ್ತಾ ಇಲ್ಲ ಅಂದ್ಬಿಟ್ಟು ಇವಾಗ ನಮ್ಮ ಓನರ್ ಫೋನ್ ಮಾಡಿ, ಹೋಯ್ತು ಮನೆಗೆ ಹೋಗಪ್ಪ, ಬೆಳಗ್ಗೆ ನೋಡೋಣ, ಅಕಸ್ಮಾತ್ ಬಂದರೆ ಬೇಕಾದ್ರೆ ಅಲ್ಲಿಂದ ಬರುವಂತೆ, ಏನು ಮಾಡೋಕ್ಕಾಗಲ್ಲ ಅಂದರು. ನೋಡಿ ಮಳೆ ಬಂದಿರೋದ್ರಿಂದ ಗ್ಲಾಸ್ ಹೆಂಗೆ ಕಾಣ್ತವೆ. ನಾಳೆ ಫಸ್ಟು ತೊಳಿಬೇಕು ಗ್ಲಾಸೆಲ್ಲ. ಗೋವಾದಿಂದ ಬಂದಿರೋದಲ್ವಾ, ಸಿಕ್ಕಾಪಟ್ಟೆ ಮಳೆ. ಹರಿಹರದಾಗೆಲ್ಲ ಮಳೆ ಇರೋದ್ರಿಂದ ಎಲ್ಲೂ ಗ್ಲಾಸ್ ತೊಳೆದಿಲ್ಲ. ನಾಳೆ ತೊಳ್ಕೋಬೇಕು. ಗುಲ್ಬರ್ಗ ಅಂದರೆ ಶಾಪುರ ಹೇಳಿದರು ಲೋಡು. ಸುರ್ಪುರ ಅಲ್ಲ ಶಾಪುರ ಹೇಳಿದರು. ಶಾಪುರದಿಂದ ಒಂದು 14 ಕಿಲೋಮೀಟ್ರ್ ಎಲ್ಲ ಮುಂದೆ ದೇವಸ್ಥಾನ ಕಲ್ಲು. ಕನ್ಫರ್ಮ್ ಆಗಿಲ್ಲ, ಅದಾಗಿದ್ದರೆ ಆ ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಇವಾಗ ಕನ್ಫರ್ಮ್ ಆಗಿಲ್ಲ. ಮನೆ ಕಡೆ ಹೋಯ್ತಾ ಇದ್ದೀವಿ.
ಮನೆಗೆ ಹೋಗೋಷ್ಟೊತ್ತಿಗೆ ಹೆಂಗಿದ್ರು 11 ಗಂಟೆ ಆಗ್ಬಿಡ್ತೈತೆ. ಹೋಗೋಣ ಈಗ. ತೊಂಡೆಬಾವಿ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಸೀದಾ ದೊಡ್ಡಬಳ್ಳಾಪುರದಿಂದ ನೆಲಮಂಗಲದಿಂದ ನಮ್ಮ ಊರು ಬೇಗು ಕಡೆ ಹೋಗೋಣ ಮನೆಗೆ. ನಾಳೆ ಏನು ಹೇಳ್ತಾರೆ ನೋಡೋಣ. ಬೆಳಗ್ಗೆಯಿಂದ ಖಾಲಿ ಮಾಡಿಸ್ಬೇಕಾರಲ್ಲ, ಅಲ್ಲಿ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದು ಕಂಪ್ನಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ನೈಟಾಗಿ ಆಲ್ಟ್ ಆಗಿದ್ದ ಕಂಪ್ನಿ ಒಳಗೆ. ಬೆಳಗಿಂದ ಎಲ್ಲ ವಿಡಿಯೋನೇ ಮಾಡಿಲ್ಲ. ಅಲ್ಲಿ ಒಂದು ಟೀ ಅಂಗಡಿ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಹೆಂಗೋ ಗಾಡಿಯಲ್ಲಿ ಸ್ಟವ್ ಪಾತ್ರೆಯಿಂದ ಅಡುಗೆ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡಿದ್ದೆ. ಸಾಯಂಕಾಲ ಅಯ್ಯೋ ಇಲ್ಲಿ ಯಾವುದಪ್ಪ ಟೋಲ್ ಬೇರೆ ಐತೆ ಈ ತೊಂಡೆಬಾವಿ ರೋಡಾಗೆ. ಟೋಲ್ ಬೂತು 1 ಕಿಲೋಮೀಟ್ರು. ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂಡು 4 ಗಂಟೆ ಖಾಲಿ ಆದಮೇಲೆ ಬಂದೆ. ಟೀ ಕುಡ್ಕೊಂಡು ನಮ್ಮ ಓನರ್ ಅದು ಯಾವುದೋ ಲೋಡ್ ಆಗುತ್ತೆ ವೆಯ್ಟ್ ಮಾಡು ಅಂತ ವೆಯ್ಟ್ ಮಾಡಿಸಿ ಈಗ ಡೀಸೆಲ್ಗೆ ದುಡ್ಡು ಹಾಕ್ಬಿಟ್ಟು ಡೀಸೆಲ್ ಹಾಕ್ಕೊಂಡು ಮನೆ ಕಡೆ ಹೋಗು ನೋಡೋಣ. ನಾಳೆ ಅಕಸ್ಮಾತ್ ಆದರೆ ಬೇಕಾದ್ರೆ ವಾಪಸ್ ಬರುವಂತೆ. ಇಲ್ಲೆಲ್ಲ ಮಲಿಕೊಂಡು ತಿರ್ಗಾ ನಾಳೆ ಲೋಡ್ ಆದ್ರೆ ಹಿಂಗೆ ಹೋಗ್ಬೇಕು, ಮನೆಗೆ ಹೋಗೋಕ್ಕಾಗಲ್ಲ. ಹೋಗಿ ನೋಡೋಣ ನಾಳೆ ಏನಾಗುತ್ತಂದ್ರು. ಸರಿ ಆಯಿತು ಅಂತ ಇವಾಗ ನಮ್ಮ ಮನೆ ಕಡೆ ಹೊರಟಿದ್ದೀನಿ. ಸಮಾಧಾನ. ಮೊನ್ನೆ ಸಿಗಂದೂರು ಹೋದಾಗ ನೋಡಿ ಈ ಗಂಟೆ ತಗೊಬಂದು ಹಾಕಿದ್ದೀನಿ. ನಮ್ಮ ಓನರ್ ಕೊಡಿಸಿರೋದು ಇದೊಂದು, ಅಲ್ಲೊಂದು ಹಾಕಿದ್ದೀನಿ. ಸೌಂಡ್ ಸಿಕ್ಕಾಬಿಡ ಬರ್ತೈತೆ. ಇಲ್ಲಿ ಯಾವುದೋ ಹೋಟ್ಲುಗಳು ಇರೋಂಗವೆ. ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಸರ್ವತ್ನಲ್ಲಿ ಮನೇಲಿ ಹೋಗಿ ಎಬ್ಸಿ ತಿರ್ಗಿ ಅಡುಗೆ ಮಾಡು ಅವು ಇವು ಅಂತ ಕೇಳೋಕ್ಕೆ ಹೋಗ್ಬಾರ್ದು. ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ. ಒಂದು 10-10:30 ಹೋಗೋದಾದ್ರೆ ಪರವಾಗಿಲ್ಲ. ಈಗಲೇ 10:30 ಆಯಿತು. ನಾನು ಹೋಗೋಷ್ಟೊತ್ತಿಗೆ ಯಾವುದಪ್ಪ ಎಗ್ ರೈಸ್ ಹೋಟ್ಲು. ನಾನು ಹೋಗೋಷ್ಟೊತ್ತಿಗೆ 12-12:30 ಆಗ್ಬಿಡ್ತೈತೆ. ಅಷ್ಟೊತ್ತಿನಲ್ಲಿ ಹೋಗಿ ಏನು ಅವ್ರಿಗೆ ಇಲ್ಲಿ ಎಗ್ ರೈಸ್ ಹೋಟ್ಲುಗಳವೆ ತಿನ್ಕೊಂಡು ಹೋಗ್ಬಿಡೋಣ. ಬರ್ರಿ ಫಸ್ಟು ಊಟ ಮಾಡೋಣ, ಆಮೇಲೆ ಸಿಗೋಣ. ನೋಡಿ ಸ್ನೇಹಿತರೆ, ಎಗ್ ರೈಸ್ ಯಾವ ಥರ ಮಾಡಿದ್ದಾರೆ ಅಂತ. ಎಣ್ಣೆ ಅಂತೂ ಹಾಕಿ ಸುರಿದಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ. ತಂಪು ಹೊತ್ತಿನಲ್ಲಿ ಸಿಕ್ಕಿದ್ದು ಊಟ ಇದ್ದೇನೆ. ಮುಂದೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಊಟ ಮಾಡ್ತಾಯಿದ್ದೀನಿ. ಬರ್ರಿ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಜರ್ನಿ ಎಲ್ಲಿಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಬಾಯ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸದ್ಯಕ್ಕೆ 2 ದಿನ ರೆಸ್ಟ್ ತಗೊಂಡು ಬೆಂಗಳೂರಲ್ಲಿ. ಮೊನ್ನೆ ಗೌರಿಬಿದನೂರು ಖಾಲಿ ಮಾಡ್ಕೊಬಂದು ನಿನ್ನೆ ಎಲ್ಲ ಲೋಡ್ ಆಗಿಲ್ಲ. ಇವತ್ತು ಟೈಮ್ ಆಲೆ 11 ಗಂಟೆ. ಇವಾಗ ಲೋಡ್ ಹೇಳಿದ್ದಾರೆ ಶಿರಾದಿಂದ ಕೇರಳ ಕಾಸರಗೋಡು ಕಾಂಜಂಗಡಿಗೆ ಹೋಗೋಣ. ಲೋಡ್ಗಳೇ ಇಲ್ಲ, ಎಲ್ಲೆಲ್ಲೂ ಸಿಗ್ತಾ ಇಲ್ಲ ಲೋಡ್ಗಳು. 2 ದಿನ ಆಲ್ಟ್ ಆಗಿ ಇವಾಗ ಕಾಂಜನಗಡ್ ಲೋಡ್ ಹೇಳವ್ರೆ. ಶಿರಾದಿಂದ ಹೋಗ್ತಾ ಈಗ ನಮ್ಮ ಊರು ಬಿಟ್ಟು ಒಂದು 2-3 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಮುಂದೆ ಹೋಗಿ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಅಲ್ಲಿಂದ ಹಂಗೆ ಶಿರಾದಿಂದ ಬೂಕಾಪಟ್ನ ರೋಡಲ್ಲಿ ಲೋಡ್ ಆಗೋದು ಟೈಲ್ಸು. ಹೋಗೋಣ ಕಾಂಜನಗಡಿಗೆ. ಅಲ್ಲಿಂದ ಆ ಕಡೆ ಹಂಗೆ ಹೋಗೋದು ಅನ್ನೋದು ಮುಂದೆ ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಫಸ್ಟು ಲೋಡಿಗೆ ಹೋಗೋಣ. ಇಲ್ಲಿ ಹೆಂಗೆ ಕಾಣ್ತಿದ್ದೀನಿ ನೋಡ್ರಿ. ಅವೆಲ್ಲ ನೋಡ್ರಿ ರೋಡ್ ನೋಡೋಕ್ಕಾಗಲ್ಲ. ಲೋಡ್ಗಳೇ ಇಲ್ಲಪ್ಪ. ಈ ಆಷಾಢ ತಿಂಗಳಲ್ಲಿ ಎಲ್ಲರಿಗೂ ಅಷ್ಟೇ ಲೋಡಿಂದು ಸಿಕ್ಕಾಬಿಟ್ಟೆ ಸಮಸ್ಯೆ ಆಗುತ್ತೆ. ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಆ ಥರ ಹೊರಗಡೆ ಹೋದ್ರೆ ಲೋಡ್ಗಳು ಆಗ್ಬಿಡ್ತವೆ. ಬೆಂಗಳೂರಲ್ಲಿ ಲೋಡ್ಗಳಾಗಲ್ಲ. ಇದು ಬೇರೆ ರೋಡ್ ಬೇರೆ ನಮ್ಮದು 6 ಲೈನ್ ಮಾಡ್ತಾ ಇರೋದ್ರಿಂದ ಅಲ್ಲಲ್ಲೇ ಡೈವರ್ಷನು ಡಿವೈಡ್ರು ಎಲ್ಲ ಇದ್ದೇ ಇರ್ತವೆ. ಇಲ್ಲೊಂದು ಬ್ರಿಡ್ಜ್ ಮಾಡ್ತಾವ್ರೆ. ಹಂಗಾಗಿ ಸದ್ಯಕ್ಕೆ ಮುಂದೆ ಹಾಸ್ಪಿಟಲ್ ಹೋಗಿ ಡೀಸೆಲ್ ಫುಲ್ ಮಾಡಿಸ್ಕೊಂಬಿಡೋಣ. ಫುಲ್ ಮಾಡಿಸ್ಕೊಂಡು ಸೀದಾ ಹೋಯ್ತಾ ಇರೋದೇ ಕೆಲಸ. ಇಂಡಿಯನ್ ಆಯಿಲ್ ಬಂಕಲ್ಲಿ ಡೀಸೆಲ್ ಫುಲ್ ಮಾಡಿಸ್ದೆ. ಎಷ್ಟು ಹಿಡಿಸ್ತಾ ಅಂದರೆ 19,950 ಡೀಸೆಲ್ ರೇಟು. 19,950. ಹತ್ತಾಗ ಒಂದು 10,000. 950 ಅಂದರೆ ಅಲ್ಲಿಗೆ 30,000 ರೂಪಾಯಿ ಡೀಸೆಲ್ ಕೊಡ್ತೈತೆ. ಗೋವಾದಿಂದ ಗೌರಿಬಿದನೂರು ಖಾಲಿ ಮಾಡಿ ನೆಲಮಂಗಲ ಬಂದು ಫಸ್ಟ್ ಗಾಡಿಗೆ ಹತ್ತಂತೇಳ್ರಿ.
ನೆಲಮಂಗಲ ಬಂದು ದಾಬಸ್ಪೇಟೆ ಬರ್ಬೇಕಾರೆ 30,000 ಡೀಸೆಲ್ ಕೊಡ್ತೈತೆ ಗಾಡಿ. ನಮ್ಮ ಅರ್ಜುನ ಎಷ್ಟು ಮೈಲೇಜ್ ಬಂದೈತೆ? 2.1 2.2 ಬಂದೈತೆ. ಏನು ಮೈಲೇಜು ಏನು ಕರ್ತೀನೋ. ಕಿಲೋಮೀಟ್ರ್ 0 ಮಾಡೋಣ ನೋಡಿ. 710 ಲೆಕ್ಕ ಮೈಲೇಜ್ ತೋರಿಸುತ್ತೆ. ಹಾಂ 710 2.2 0 ಮಾಡಿಬಿಡೋಣ. 0 ಇದು ಹುಬ್ಳಿಯಿಂದ ಬಂದಿರೋದು ನೋಡಿ. 2.7 ಹೈವೇಲಿ. ಗೋವಾದಿಂದ ಬಂದಿದ್ದು 0. ಅದು ಮೈಲೇಜ್ ಬಂದಿಲ್ಲ ಘಾಟಲ್ಲಿ. ಇದನ್ನು 0 ಮಾಡೋಣ. 2.0 ಆಯಿತು. ಅದಕ್ಕಿವಾಗ ಸಿರಾ ಕಡೆ ಹೋಗೋಣ. ಸೆಲ್ಫ್ ಹೊಡೆದಿದ್ದಾಯಿತು. ಮುಂದೆ ATM ಅಲ್ಲಿ ದುಡ್ಡು ತಗೋಬೇಕು ಮೇನ್. ಈ ಬಂಕ್ ಮುಂದೆ ಫಸ್ಟು HP ಬಂಕ್ ಇತ್ತಿದು ಮುಂಚೆ. ಇವಾಗ HPದು ಟೆಂಡರ್ ಕ್ಯಾನ್ಸಲ್ ಆಗಿ ಇಂಡಿಯನ್ ಆಯಿಲ್ ಆಗೈತೆ. HP ಕ್ಯಾನ್ಸಲ್ ಆಗಿ ಇಂಡಿಯನ್ ಆಯಿಲ್ ಆಗ್ಬಿಡೈತೆ ಇವಾಗ. HP ಕ್ಯಾನ್ಸಲ್ ಆಗಿ ಇಂಡಿಯನ್ ಆಯಿಲ್ ಆಗ್ಬಿಡೈತೆ. ಇಲ್ಲೊಂದು ಹೋಟ್ಲಿದೆ ನೋಡ್ರಿ, ಗೌಡ್ರ ಮನೆ ಬಾಡೂಟ ನೋಡಿ. ನೋಡಿ ಈ ಹೋಟ್ಲು ಗೌಡ್ರ ಮನೆ ಬಾಡೂಟ ಅಂತೇಳಿ ನಾಟಿ ಸ್ಪೆಷಲ್ಲು. ಇವಾಗ ಎತ್ಕೊಂಡು ಆ ಹೋಟ್ಲು ಬಂದ್ಬಿಟ್ಟು ನಮ್ಮ ಸ್ನೇಹಿತರದೇ ಹೋಟ್ಲು. ಅಂದರೆ ಅವ್ರದ್ದು ಒಂದು ಗಾಡಿ ಐತೆ, ನಮ್ಮ ಜೊತೆನೇ ಗಾಡಿ ಎಲ್ಲ ಓಡಿಸ್ತಾಯಿದ್ರು. ಒಂದು ಗಾಡಿಲ್ಲ ಕಾಮಾಟ್ ಗಾಡಿ ಐತೆ. ಅವರು ಇವಾಗ ಹೋಟ್ಲು ಮಡಗಿದ್ದಾರೆ. ಟೈಮು ಈಗ 11:15 ಆಗಿರೋದ್ರಿಂದ ಹೋಟ್ಲು ಖಾಲಿ ಐತೆ. ಅವರಿಲ್ಲ. ಅವರಿದ್ದರೆ ಹೋಗಿ ಹೋಟ್ಲದ ಒಂದು ವಿಡಿಯೋ ಮಾಡಿ ಹಾಕ್ಬೇಕು. ಅವರಿಲ್ಲ ಅಂದರೆ ಅವ್ರ ಫ್ಯಾಮಿಲಿ ಇದ್ದಾರೆ, ಅವ್ರ ಮಿಸ್ಸಸ್ಸು ಅವ್ರ ಮಗಳಿದ್ದಾರೆ. ನಮ್ಮ ಆನಂದಣ್ಣ ಇಲ್ಲದೆ ಅಲ್ಲಿ ಹೋಗಿ ವಿಡಿಯೋ ಮಾಡೋದೆಲ್ಲ ಸರಿ ಹೋಗಲ್ಲ. ಹಂಗಾಗಿ ಬಂದ್ಬಿಟ್ಟೆ ಇವಾಗ್ಲೂ. ನೆಕ್ಸ್ಟ್ ಯಾವಾಗಾರು ಬಂದಾಗ ಅಲ್ಲಿ ಹೋಗಿ ಹೋಟ್ಲದ ಒಂದು ವಿಡಿಯೋ ಮಾಡಿ ಹಾಕಬೇಕು. ಮತ್ತು ಈ ಕಡೆ ಲೈನಲ್ಲಿ ಓಡಾಡೋರು, ದಾಬಸ್ಪೇಟೆ ಲೈನ್ ಓಡಾಡೋರು, ಬೆಂಗಳೂರಿಂದ ದಾಬಸ್ಪೇಟೆ ತುಮಕೂರು ಕಡೆ ಹೋಗೋರು ಅಲ್ಲಿ ಬರ್ರಿ. ಊಟ ನಾಷ್ಟ ಎಲ್ಲ ಸಿಗುತ್ತೆ. ನೈಟ್ ಏನು ಸಿಗಲ್ಲ ಅನಿಸುತ್ತೆ. ಬೆಳಗ್ಗೆ ಮಧ್ಯಾಹ್ನ ಊಟ ನಾಷ್ಟ ನಾನ್ ವೆಜ್ಜು ನಾಟಿ ಸ್ಟೈಲು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಂದು ಊಟ ಮಾಡ್ಕೊಂಡು ಹೋರಿ. ಅಲ್ಲೇ ಪಾರ್ಕಿಂಗ್ ಎಲ್ಲ ಇದೆ. ನಿಮ್ಗೆ ಗೊತ್ತಿರುವಾಗ ದಾಬಸ್ಪೇಟೆಯಿಂದ ಚೂರು ಹಿಂದ್ಗಡೆನೆ HP ಪೆಟ್ರೋಲ್ ಬಂಕ್ ಇತ್ತಲ್ಲ ಮುಂಚೆ, ಅದು ಇವಾಗ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆಗಿದೆ. ಅದು ಕೆಂಪಳ್ಳಿ ಅಂತೇಳಿ ಅದು ಊರ ಹೆಸರು. ಅಲ್ಲಿ ನಿಲ್ಲಿಸಿ ಆರಾಮಾಗಿ ಒಳ್ಳೆ ಊಟ ಸಿಗುತ್ತೆ, ನಾಷ್ಟ ಸಿಗುತ್ತೆ. ಊಟ ನಾಷ್ಟ ಮಾಡ್ಕೊಂಡು ಹೋರಿ. ಅಲ್ಲಿ ಆ ಕಡೆ ಒಂದ್ಸಲಿ ಹೋದಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಟೋಟಲಾಗಿ ಹೋಟ್ಲದಲ್ಲಿ ಏನೇನು ಸ್ಪೆಷಲ್, ಏನೇನು ಮಾಡ್ತಾರೆ, ಏನು ಮಾಡಲ್ಲ ಅನ್ನೋದು. ಇವತ್ತು ಮಾಡ್ಬೋದಿತ್ತು, ಟೈಮ್ ಇತ್ತು. ಆದರೆ ಅವರಿಲ್ಲ. ಅವ್ರು ಇಲ್ಲದೆ ಹೋದಾಗೆಲ್ಲ ಮಾಡೋ ಸರಿ ಹೋಗಲ್ಲ. ಅವು ಅಣ್ಣ ಇರಬೇಕು. ನಮ್ಮ ಆನಂದಣ್ಣ ಇದ್ದಾಗ ಮಾಡಬೇಕು. ಬರೀ ಅವ್ರ ಮಗಳು ಮಾತ್ರ ಇತ್ತು. ಮಗಳೆಲ್ಲ ಇದ್ದಾಗ ಮಾಡಿದ್ರೆ ಸರಿ ಬರಲ್ಲ ಅದು. ಹಂಗಾಗಿ ಬಂದ್ಬಿಟ್ಟೆ. ಸದ್ಯಕ್ಕೆ ದಾಬಸ್ಪೇಟೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ ನಮಗೆ ಮೊನ್ನೆ ಜಾಕ್ ರಾಡ್ ಮತ್ತೆ ಕಟ್ಟಾಯ್ತು ಗೊತ್ತಾ. ಕಟ್ಟಾಗಿ ಕಾಲ ಮೇಲೆ ಬಿತ್ತಲ್ಲ. ಈಗ ಹೊಸದು ಒಂದು ಜಾಕ್ ರಾಡ್ ತಗೋಬೇಕು. ಹೊಸ ಜಾಕ್ ರಾಡ್ ತಗೊಂಡು ಹೋಗ್ಬೇಕು. ಇಲ್ಲಿ ಜಾಕ್ ರಾಡ್ ಇಲ್ಲ ಅಂದರೆ ಸಮಸ್ಯೆ ಗಾಡಿಗಳಿಗೆ. ದಾಬಸ್ಪೇಟೆಲ್ ಒಂದು ಜಾಕ್ ರಾಡ್ ತಗೊಂಬಿಡೋಣ. ಇಲ್ಲಿ ನಮ್ಮದು ನೆಲಮಂಗಲ ಬಾಲಾಜಿ ಆಟೋಮೊಬೈಲ್ ಅವ್ರದ್ದು ಇಲ್ಲೊಂದು ಅಂಗಡಿ ಐತೆ. ಇಲ್ಲಿ ತಗೊಂಡು ಹೋಗೋಣ. ಒಂದು ಜಾಕ್ ರಾಡು, ಒಂದು ವೀಲ್ಗಳು ತಗೋಬೇಕು. ಹಂಗೆ ಎರಡು ತಗೊಂಡು ಸೀದಾ ಸಿರಾ ಕಡೆ ರೈಟ್